ಎಲ್ಲರಿಗೂ ನಮಸ್ಕಾರಗಳು. ಇವತ್ತೊಂದು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಬಿಸಿ ಇಡ್ಲಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೌತೆಕಾಯಿ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಬಲ್ತಿದೆ, ಹಂಗಾಗಿ ಸಿಪ್ಪೆ ಎರಿತೀನಿ. ಸಿಪ್ಪೆನೇ ಹಾಕಿದ್ರೆ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಬಲ್ತಿರೋದ್ರಿಂದ ಸಿಪ್ಪೆ ತೆಗಿತೀನಿ. ಗ್ರೀನ್ ಕಲರ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಇದೆ ಇದು. ಸ್ವಲ್ಪ ದಪ್ಪ ಪೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಚಿಕ್ಕ ಪೀಸ್ಗಿಂತ. ಬೀಜ ತೆಗಿಬೇಕು, ಮೇಗಳದೆಲ್ಲ ತೆಗಿಬೇಕು. ಅದನ್ನು ಸ್ವಲ್ಪ ಗ್ರೀನಾಗಿರೋ ಸೌತೆಕಾಯಿ ಆದರೆ ಚೆನ್ನಾಗಿರುತ್ತೆ. ಇದು ಮಜ್ಜಿಗೆ ಸಾರು, ಈ ಸಾಂಬಾರು ನಾನು ಮಾಡ್ತಾರೆ ಸಾಂಬಾರು, ಪಲ್ಯ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಮಂಗಳೂರು ಸೌತೆಕಾಯಿ ಫೇಮಸ್ಸು, ಹೋಟೆಲಲ್ಲೆಲ್ಲ ಕೊಡ್ತಾರೆ. ದಪ್ಪ ಪೀಸಾಗಿ ಮಾಡ್ಕೋಬೇಕು. ಇದನ್ನು ಎಲ್ಲ ತೊಳ್ಕೊಬೇಕು. ತೊಳ್ಕೊಂಡು ಕುದೀತಾ ಇರೋ ನೀರಿಗೆ ಸೌತೆಕಾಯಿ ಹಾಕಿ ಬೇಯಿಸಬೇಕು. ಇದು ಒಗ್ಗರಣೆಗಿಂತ ಹಿಂಗೆ ಬಿಸಿ ನೀರಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಫ್ಲೇವರ್ ಹೋಗಲ್ಲ. ಒಗ್ಗರಣೆ ಮಾಡ್ಕೊಂಡ್ರೆ ಫ್ಲೇವರ್ ಹೋಗುತ್ತೆ ಮಂಗಳೂರು ಸೌತೆಕಾಯ್ದು. ಸ್ವಲ್ಪ ಕೊಬ್ಬರಿ ಎಣ್ಣೆ ಬೇಯೋಕ್ಕೆ, ಉಪ್ಪು, ಸ್ವಲ್ಪ ಸ್ಮೂತಾಗಿ ಬೇಯಿಸ್ಕೊಳ್ಳೋಣ. ಈಗ ತೊಗರಿಬೇಳೆ ಟೊಮೊಟೊ ಬೇಯಿಸ್ಕೊಳ್ಳೋದು, ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಈಗ ಮಸಾಲೆಗೆ 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಯಾವ ಪೌಡ್ರು ಮಾಡ್ಕೊಳಲ್ಲ, ಮನೆಯಲ್ಲೇ ಹುಳಿ ಪೌಡ್ರ್ ಇದೆ. ಹಂಗಾಗಿ ಒಂದು 4 ಬ್ಯಾಡಗಿ, ಕಲ್ಲರಿಗೋಸ್ಕರ 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊತೀನಿ. ತೆಂಗಿನಕಾಯಿ ಬಿಸಿ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಕಾಯಿ ಮತ್ತು ಒಣಮೆಣಸಿನ್ಕಾಯಿ, ಇಲ್ಲ ಪೌಡ್ರ್ ಮಾಡ್ಕೋಬೋದು. ಎಲ್ಲ ಧನಿಯಾ ಏನು ಹುಳಿ ಪೌಡ್ರಿಗೆ ಏನು ಮಾಡ್ಕೊತೀವೋ ಅದನ್ನು ಮಾಡ್ಕೋಬೇಕು. ನಮ್ಮ ಮನೇಲಿ ಇದೆ, ಅದನ್ನೇ ಹಾಕ್ತೀನಿ ನಾನು. ಈ ಸಾಂಬಾರಿಗೆಲ್ಲ ಅದೇ ಪೌಡ್ರ್ ಹಾಕ್ತೀನಿ. ಈಗ ಸೌತೆಕಾಯಿ ಬೆಂದಿದೆ, ಅದಕ್ಕೆ ಸ್ವಲ್ಪ ಬೆಲ್ಲ, ಹುಣಸೆ ಹುಳಿ ಹಾಕ್ತೀನಿ. ಸ್ವಲ್ಪ ಬೆಲ್ಲ, ಉಪ್ಪು ಹಾಕಿದ್ದೆ. ಈಗ ಹುಳಿ ಉಪ್ಪು ಸೇರಿ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಮತ್ತು ಖಾರ ಹಾಕ್ತೀನಿ ಇದಕ್ಕೇ. ಮಂಗಳೂರು ಸೌತೆಕಾಯಿ ಪಚಡಿಗೆ ಈ ಥರ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಇದೇ ಪೌಡ್ರು ನಾನು ಮನೆಯಲ್ಲಿ ಮಾಡ್ಕೊಂಡಿರೋಂತಹ ಪೌಡ್ರು, ಇದು ಹುಳಿ ಪೌಡ್ರು ಅಂತ. ಇಂಥ ಸಾಂಬಾರುಗಳಿಗೆ ಈ ಪೌಡ್ರನ್ನ ಉಪಯೋಗಿಸ್ತೀನಿ ನಾನು ಯಾವಾಗಲೂ. ಅದಕ್ಕೆ ನಾನು ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡಿಲ್ಲ. ಈಗ ಬೆಂದಿರೋಂತಹ ಬೇಳೆ ಮತ್ತು ಟೊಮೊಟೊನ ಸ್ಮ್ಯಾಶ್ ಆಗಿದೆ, ಇದು ಅಷ್ಟು ಚೆನ್ನಾಗಿ ಬೆಂದಿದೆ. ಹಂಗೆ ಬೇಯಬೇಕು, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಒಟ್ಟಿಗೆಲ್ಲ ಸೇರಿಸಿ ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ನಾನು ಮಾಡಿರೋ ಹುಳಿ ಪೌಡ್ರು. ಈಗ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು ಕೊಬ್ಬರಿ ಎಣ್ಣೆ, ಸಾಸಿವೆ ಈ ಸಾಂಬಾರಿಗೆ. ಜೀರಿಗೆ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಕರಿಬೇವು, ಹಿಂಗು, ಹಿಂಗಿನ ಒಗ್ಗರಣೆ ಈ ಸಾರಿಗೆ ಹೇಳಿ ಮಾಡ್ತಕ್ಕಂಥ ಒಗ್ಗರಣೆ ಇದು. ಈರುಳ್ಳಿ ಬೆಳ್ಳುಳ್ಳಿ ಏನೂ ಉಪಯೋಗಿಸಿಲ್ಲ, ಅಷ್ಟೂ ರುಚಿಯಾಗಿರುತ್ತೆ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ಎಲ್ಲ ಒಗ್ಗರಣೆ ಇದಕ್ಕೆ ಸೇರಿಸಿದ್ದೀನಿ.
ಕುದೀತಾ ಇದೆ, ಎಲ್ಲ ಹೊಂದ್ಕೊಂಡಿದೆ. ಉಪ್ಪು ಹುಳಿ ಖಾರ ಚೆನ್ನಾಗಿ, ತುಂಬ ಚೆನ್ನಾಗಿದೆ, ಫ್ಲೇವರು ಚೆನ್ನಾಗಿದೆ. ಯಾವ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ ಇಲ್ಲ. ಇದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಕೊಟ್ಟೆ ಇಡ್ಲಿ ಮಾಡಿ ತೋರಿಸಿದ್ದೀನಿ, ಅದಕ್ಕೆ ಈ ರೆಸಿಪಿ ಮಾಡಿರೋದು. ಇದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ, ಎರಡು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಈ ಮಂಗಳೂರು ಸೌತೆಕಾಯಿ ಸಾಂಬಾರು ವಿಡಿಯೋ ಮತ್ತು ಕೊಟ್ಟೆ ಇಡ್ಲಿ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನಮಗೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ.